ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಮಾನವ ಸಂಪನ್ಮೂಲ ನಿರ್ವಹಣೆ ವಿಷಯದಲ್ಲಿ ಬರುವಂತಹ ಪ್ರಭಾವ ಬೀರುವ ಅಂಶಗಳ ಮೇಲೆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಉತ್ತರವನ್ನ ಬರಿಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಎಕ್ಸಾಂಪಲ್ ಆಗಿ ನೋಡೋಣ. ಹೊಸಬರ ಸೇರ್ಪಡೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿರಿ. ಆಯ್ಕೆಯ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿರಿ. ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿರಿ. ವೇತನ ನೀತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿರಿ. ಈ ರೀತಿ ಪ್ರಭಾವ ಬೀರುವ ಅಂಶಗಳ ಮೇಲೆ ಪ್ರಶ್ನೆ ಕೇಳಿರ್ತಾರೆ. ಆವಾಗ ಯಾವುದೇ ಪ್ರಶ್ನೆ ಕೇಳಿದಾಗ ಬರೆಯಬೇಕಾದ ಉತ್ತರದ ಕೀ ಆನ್ಸರ್ಸ್ ಗಳನ್ನ ನೋಡೋಣ. ಮೊದಲನೇ ಪಾಯಿಂಟ್, ಉತ್ಪಾದನಾ ಸಾಮರ್ಥ್ಯ. ಸಂಸ್ಥೆಯ ಉತ್ಪಾದನಾ ಸಾಮರ್ಥ್ಯ ಆ ಸಂಸ್ಥೆಯ ಪರಿಣಾಮದ ಅಂಶವಾಗಿರುತ್ತೆ. ವೇತನದ ದರಗಳು, ಆ ಸಂಸ್ಥೆ ಕೊಡ್ತಿರುವಂತಹ ಸಂಬಳ ಏನಿರುತ್ತೆ ಅಥವಾ ರೆಮ್ಯುನರೇಷನ್ ಏನು ಗೌರವಧನಗಳೇನಿರುತ್ತೆ, ಅದರ ಆಧಾರದ ಮೇಲೆ ಪ್ರಭಾವ ಕೂಡ ಬೀಳುತ್ತೆ ಸಂಸ್ಥೆ ಮೇಲೆ. ಬೇಡಿಕೆ ಮತ್ತು ಪೂರೈಕೆ, ಮಾರುಕಟ್ಟೆಯಲ್ಲಿರುವಂತಹ ಸರಕುಗಳ ಬೇಡಿಕೆ, ಮಾರುಕಟ್ಟೆಯಲ್ಲಿ ಸರಕುಗಳು ಆಗುತ್ತಿರುವಂತಹ ಪೂರೈಕೆ ಕೂಡ ಸಂಸ್ಥೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಜೀವನ ಮಟ್ಟ, ಜನರಿಗೆ ಮಾರುಕಟ್ಟೆಯಲ್ಲಿ ಇರುವಂತಹ ಜೀವನ ಮಟ್ಟ, ಸಂಸ್ಥೆಯ ಸಿಬ್ಬಂದಿಗಳ ಕೆಲಸಗಾರರ ಜೀವನ ಮಟ್ಟ ಏನಿರುತ್ತೆ ಅದು ಕೂಡ ಸಂಸ್ಥೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸಂಸ್ಥೆಯ ಸಂಸ್ಕೃತಿ, ಸಂಸ್ಥೆಯಲ್ಲಿರುವಂತಹ ಕೆಲಸಗಾರರ ಒಳಗಿರುವಂತಹ ಸೌಹಾರ್ದತೆ, ಅವರು ಇರುವಂತಹ ಸಂಸ್ಥೆ ಮೇಲಿನ ಗೌರವ, ಇದು ಕೂಡ ಪರಿಣಾಮವನ್ನು ಬೀರುತ್ತೆ. ಸೌಹಾರ್ದ ಪರಿಸರ, ಮಾನವ ಶಕ್ತಿಯ ಅಭಿವೃದ್ಧಿ, ಹೊಸಬರ ಸೇರ್ಪಡೆಯ ಪ್ರಮಾಣ, ಕಾರ್ಯ ಮೌಲ್ಯಮಾಪನ, ನಿರುದ್ಯೋಗದ ಪ್ರಮಾಣ, ಶ್ರಮದ ಮಾರುಕಟ್ಟೆ, ರಾಜಕೀಯ ಅಂಶಗಳು, ಸಾಮಾಜಿಕ ಅಂಶಗಳು, ಆ ಸಂಸ್ಥೆಯ ಗಾತ್ರ, ಆರ್ಥಿಕ ಅಂಶಗಳು. ಇವೆಲ್ಲ ಪಾಯಿಂಟ್ ಏನಿದೆ, ಪ್ರಭಾವ ಬೀರುವ ಅಂಶಗಳ ಮೇಲೆ ಪ್ರಶ್ನೆ ಕೇಳಿದಾಗ ಈ ಕೀ ಉತ್ತರಗಳನ್ನ ನೀವು ಬರೆದು ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.